ಸೆಕ್ಷನ್ 4(5) ನೋಡಿ. ಸೆಕ್ಷನ್ 4(5) ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ದ ಸೆಂಟ್ರಲ್ ಗೌರ್ಮೆಂಟ್ ಶೆಲ್ ಡಿಟರ್ಮೈನ್ ದ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲೋಕೇಶನ್ ಫಾರ್ ಈಚ್ ಫೈನಾನ್ಷಿಯಲ್ ಇಯರ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ದ ಸೆಂಟ್ರಲ್ ಗೌರ್ಮೆಂಟ್ ಶೆಲ್ ಡಿಟರ್ಮೈನ್ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲೋಕೇಶನ್. ನಾರ್ಮೇಟಿವ್ ಅಲೋಕೇಶನ್ ಅಂದರೆ ಏನು? ಅವರು ಅನುದಾನವನ್ನು ಒಂದು ಪಂಚಾಯತಿಗೆ ನೀಡಬಹುದು. ಆ ಅಲೋಕೇಶನ್ ಮೇರೆಗೆ ನೀವು ಕೆಲಸ ಮಾಡಬೇಕು. ಮುಂಚೆ ಹಾಗೆ ಸಪ್ಲೈ ಬೇಸ್ಡ್ ಇರಲಿಲ್ಲ, ಡಿಮಾಂಡ್ ಬೇಸ್ಡ್ ಇತ್ತು. ನಾನು 100ಕ್ಕಿಂತ ಹೆಚ್ಚು ಮಾಡೋ ದಿನವೂ ಕೆಲಸ ಮಾಡ್ಬೋದಾಗಿತ್ತು, 50 ದಿನಕ್ಕಿಂತ ಹೆಚ್ಚನ ಮಾಡ್ಬೋದಾಗಿತ್ತು ಪಂಚಾಯತ್ನಲ್ಲಿ. 5(1) ಏನು ಹೇಳ್ತಾರೆ ಅಂದರೆ, ದ ಸ್ಟೇಟ್ ಗೌರ್ಮೆಂಟ್ ಶಲ್ ಇನ್ ಸಚ್ ರೂರಲ್ ಏರಿಯಾ ಇನ್ ಸ್ಟೇಟ್ ಆಸ್ ಮೇ ಬಿ ನೋಟಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ provide to every household whose adult members volunteer to do unskilled manual work not less than 125 days of guaranteed employment in a financial year in accordance with the scheme under this act. ಅಂದರೆ ನೋಟಿಫೈ ಆಗಬೇಕು. ಮುಂಚೆ ಥರ ಎಲ್ಲ ಪಂಚಾಯತಿಗೆ ಕೆಲಸ ಸಿಗುತ್ತೆ ಅಂತ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನೋಟಿಫೈ ದ ಏರಿಯಾ ಎಲ್ಲಿ ವಿ ಬಿ ಗ್ರಾಮ್ಜಿ ತಗೋಬೋದು. ನೋಟಿಫಿಕೇಷನ್ ಆದಮೇಲೆ ನಿಮಗೆ ನಾರ್ಮೇಟಿವ್ ಅಲೋಕೇಶನ್ ಕೊಡ್ತಾರೆ. ನಾರ್ಮೇಟಿವ್ ಅಲೋಕೇಶನ್ ಮೀನ್ಸ್ ಬಜೆಟ್. ಆ ನಾರ್ಮೇಟಿವ್ ಅಲೋಕೇಶನ್ ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ನಮಗೆ. ಹಿಂದಿನ ಯೋಜನೆಯಲ್ಲಿ ಏನಿತ್ತು, ಯು ಕುಡ್ ವರ್ಕ್ ಎನಿವೇರ್ ಇನ್ ಇಂಡಿಯಾ. ಚಿತ್ತಾಪುರದವ್ರು ಹೋಗಿ ಚಾಮರಾಜನಗರದಲ್ಲಿ ಕೆಲಸ ಮಾಡ್ಬೋದು. ಆದರೆ ಇವಾಗ ವಿ ಬಿ ಗ್ರಾಮ್ಜಿನಲ್ಲಿ ಎಲ್ಲಿ ನೋಟಿಫೈಡ್ ಆಗಿದೆ ಅಲ್ಲಿ ಮಾತ್ರ ಕೆಲಸ ಮಾಡ್ಬೋದು. ಸೊ ಅಕಸ್ಮಾತ್ ಚಿತ್ತಾಪುರ ತಾಲೂಕಿನಲ್ಲಿ ನೋಟಿಫೈ ಆಗಿಲ್ಲ ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲೋ ಬೇರೆ ಕಡೆ ಹೋಗಬೇಕಾಗ್ತದೆ. ಈಗ ಅದು ನಿಮ್ಮ ಹಳೆ ಜಾಬ್ ಕಾರ್ಡು ಕೂಡ ಇವಾಗ ಇರೋದಿಲ್ಲ. ಈಗ ಹೊಸದು ಯಾವುದೋ ಏನೋ ಗ್ಯಾರಂಟಿ ರೋಜ್ಗಾರ್ ಕಾರ್ಡ್ಗಳು ಕೊಡ್ತಾರಂತೆ. ಅದು ಎಲ್ಲೆಲ್ಲಿ ವ್ಯಾಲಿಡ್ ಇರುತ್ತೆ, ಏನಿರುತ್ತೆ, ಅದೇನು ಸ್ಪಷ್ಟತೆ ಕೊಟ್ಟಿಲ್ಲ ಅವರು. ಹಿಂದಿನ ಬಿಲ್ನಲ್ಲಿ ಮನ್ರೇಗಾನಲ್ಲಿ ಏನಿತ್ತು, ಯು ಕುಡ್ ವರ್ಕ್ ಥ್ರೂ ಔಟ್ ದ ಇಯರ್, ಅಂದರೆ 365 ಡೇಸ್ ನೀವು ಕೆಲಸ ಮಾಡ್ಬೋದಾಗಿತ್ತು. ಅಂದರೆ ದ ಆ್ಯಕ್ಟ್ ವಾಸ್ ಓಪನ್. ಆದರೆ ವಿ ಬಿ ರಾಮ್ಜಿನಲ್ಲಿ ಪೀಕ್ ವರ್ಕ್ ಸೀಸನ್ನಲ್ಲಿ ನಿಮಗೆ ಕ್ಲೋಸ್ ಮಾಡ್ತಾಯಿದ್ದಾರೆ. 60 ದಿನ ನಿಮಗೆ ನಿಷೇಧ ಇದೆ ಕೆಲಸ ಮಾಡೋದಕ್ಕೆ.